ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದ್ದೀನಿ ನೆನೆಯಲಿಕ್ಕೆ. ಅದು ಮೂರು ತಾಸು ಅಷ್ಟು ನೆನೆಸಿ ಮಿಕ್ಸಿಯಲ್ಲಿ ಹಾಕೋಬೇಕು, ಗ್ರೈಂಡ್ ಮಾಡಬೇಕು. ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. 4-5 ತಾಸು ನೆನೆಸಿದ್ದೇನೆ. ನಾನು ಬೆಳಗ್ಗೆನೇ ಹಾಕಿದ್ದೆ, ಈಗ ಸಂಜೆ ಆಗಿದೆ, ಆವಾಗ ರುಬ್ತಾ ಇದ್ದೀನಿ. ಸ್ಮೂತಾಗಿ ರುಬ್ಕೋಬೇಕು. ಇರ್ತದೆ ಮತ್ತೆ ತಿನ್ಲಿಕ್ಕೂ ನರಮ ಆಗ್ತದೆ. ಇಲ್ಲ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಅನ್ನ ಹಾಕಿದ್ದೀನಿ. ಅನ್ನ ಹಾಕಿದ್ರೆ ಸ್ವಲ್ಪ ಕ್ರಂಚಿ ಫ್ಲೇವರ್ ಬರ್ತದೆ ಮತ್ತು ಚಲೋನು ಅನಿಸ್ತದೆ. ಈಗೆಲ್ಲ ಆಗಿದೆ. ಈಗ ನಾನು ಸೋಡಾ, ಈ ಹಿಟ್ಟಿಗೆ ಮತ್ತು ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ನನ್ನ ಮಗಳು ಬಾಜು ನಿಂತಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ. ಅದು ಲಾಸ್ಟ್ ಅನ್ನ ಸ್ವಲ್ಪ ಗಟ್ಟಿ ಆಗಿರ್ತದೆ. ಸ್ಮೂತ್ ಆಗಿ ಎಲ್ಲ ಕಡೆ ಎಲ್ಲಾನು ಮಿಕ್ಸ್ ಆಗೋಂಗ್ ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇಲ್ವಾ ಹೆಂಗ್ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ? ಆ ತರ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಈ ತರ ಮಿಕ್ಸ್ ಮಾಡಿ ನನ್ನ ಮಗಳು ಸೈಡ್ ನಿಂತು ಏನೇನೋ ಕಿರಿಕಿರಿ ಮಾಡ್ತಾ ಇದ್ಲು, ಅದನ್ನ ತೆಗೆದಿಟ್ಟೆ. ಬಂದು ನೋಡ್ರಿ ನಮ್ಮಿಬ್ರು ಸೋಲ್ಜರ್ಸ್. ಇವಾಗ ಆಯ್ತು, ಇದು ಓವರ್ ನೈಟ್ ನೆನೆಲಿಕ್ಕೆ ಬಿಡಬೇಕು. ಇವಾಗ ಬೆಳಗ್ಗೆ ನಾನು ಮಾಡ್ತಾ ಇರೋದು ಟಿಫಿನು. ಪಡ್ಡಿನ ತವಾಗೆ ಎಣ್ಣೆ ಹಾಕಿ ಸ್ವಲ್ಪನೇ ಹಾಕ್ಬೇಕು. ಇದು ನಾನ್ ಸ್ಟಿಕ್ ತವನ, ಅದಕ್ಕಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಭಾಳ ಹಾಕಿದ್ರೆ ಆಯಿಲ್ ಅನಿಸುತ್ತದೆ. ಸ್ವಲ್ಪ ನೋಡಿ ಹಾಕ್ಬೇಕು. ಬ್ಯಾಟರ್ನ ತಗೊಂಡು ಇವಾಗ ಪಡ್ಡಿನ ಹಂಚಿನಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಗೆ, ಯಾಕೆಂದ್ರೆ ಉಪ್ತದೆ ಇದು ಹಿಟ್ಟು ಭಾಳ. ಎಷ್ಟು ಹೊತ್ತು ನೆನೆಸ್ತದೋ ಅಷ್ಟು ಹೊತ್ತು ನಾನು ಚೆನ್ನಾಗಿ ನೆನೆದ್ರೆ ಉಪ್ತದೆ ಇದು. ಮತ್ತು ತಿನ್ಲಿಕ್ಕೆ ಸ್ಮೂತ್ ಮತ್ತು ನರಮ್ ಆಗಿರ್ತದೆ, ಮಿದು ಆಗಿರ್ತದೆ. ಬಾಯಿ ಇಟ್ಟರೆ ಕರಗ್ತದೆ, ಆ ತರ ಇರ್ತದೆ. ಇವಾಗ ಇದೊಂದು 5 ನಿಮಿಷ 2 ನಿಮಿಷ ಬಿಡಬೇಕು. ಅಷ್ಟರೊಳಗೆ ಆಗ್ತದೆ. ಆಗಿದೆ, ಬಿಸಿ ಇರ್ತದೆ, ನೋಡಿ ತಕ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಕೈ ಸುಡ್ತದೆ. ಇದಾಗಿದೆ. ಸ್ವಲ್ಪ ಟರ್ನ್ ಮಾಡಬೇಕು. ನೋಡಿ ಈ ತರ ಉಪ್ತದೆ ಇದು. ಹಿಟ್ಟು ಚೆನ್ನಾಗಿ ನೆನೆದ್ರೆ ಪಡ್ಡು ಕೂಡ ಚೆನ್ನಾಗಿ ಬರ್ತದೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿರ್ತದೆ. ನಾವು ಅನ್ನ ಹಾಕಿದ್ರೆ ಈ ತರ ಕಲರ್ ಬರ್ತದೆ. ಮತ್ತೆ ತಿನ್ಲಿಕ್ಕೂ ಚೆನ್ನಾಗಿರ್ತದೆ, ಫ್ಲೇವರ್ನು ಚಲೋ ಬರ್ತೈತ್ರಿ. ಆಯ್ತು ನೋಡ್ರಿ, ನಮ್ಮ ಪಡ್ಡು ರೆಡಿ. ಬನ್ನಿ ನಾಷ್ಟ ಮಾಡೋಣ, ಟಿಫಿನ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.